ವಿಷಯ ಏನು ಅಂತ ಹೇಳಿದ್ರೆ ಫೈನಲಿ ಐ ಗಾಟ್ ಆ್ಯಡ್ಸೆನ್ಸ್ ಪಿನ್. ಅಂದರೆ ನನಗೆ ಆ್ಯಡ್ಸೆನ್ಸ್ ಪಿನ್ ಬಂದಿದೆ. ತುಂಬಾ ಖುಷಿ ಆಯಿತು. ಈ ಆ್ಯಡ್ಸೆನ್ಸ್ ಪಿನ್ ಬರಬೇಕಾದ್ರೆ ಏನು ಅಂತ ಹೇಳಿದ್ರೆ ನಾವು ಎಷ್ಟು ಪರಿಶ್ರಮ ಪಟ್ಟಿರ್ತೀವಿ ಅನ್ನೋದು ದೇವರೊಬ್ಬನಿಗೆ ಗೊತ್ತಿರುತ್ತೆ. ಸೊ ಇವತ್ತು ನನಗೆ ತುಂಬಾ ಖುಷಿ ಆಯಿತು. ಯಾಕೆ ಅಂತ ಹೇಳಿದ್ರೆ ನನಗೆ ಈ ಆ್ಯಡ್ಸೆನ್ಸ್ ಪಿನ್ ತಗೋಬೇಕು ಅಂತ ತುಂಬಾ ಆಸೆ ಇತ್ತು. ಯಾಕೆ ಅಂತ ಹೇಳಿದ್ರೆ ವಾಚ್ ಅವರ್ ಮಾಡಬೇಕಾದ್ರೆ ಮತ್ತು ಸಬ್ಸ್ಕ್ರೈಬರ್ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ಒಂದು ಸಣ್ಣ ಒಂದು ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತೀನಿ. ಏನಂತ ಹೇಳಿದ್ರೆ ನಮಗೆ ಈ ಆ್ಯಡ್ಸೆನ್ಸ್ ಪಿನ್ ಬರಬೇಕಾದ್ರೆ ಅಂದರೆ ಫಸ್ಟು 1000 ಸಬ್ಸ್ಕ್ರೈಬರ್ ಆಗಿರಬೇಕು. ಆಮೇಲೆ ಇನ್ನೊಂದು 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಆಗ ಮಾತ್ರ ನಮಗೆ ಈ ಆ್ಯಡ್ಸೆನ್ಸ್ ಪಿನ್ನು ಬರೋದಕ್ಕೆ ಕಾರಣ ಆಗುತ್ತೆ. ಆಮೇಲೆ ಈ ಆ್ಯಡ್ಸೆನ್ಸ್ ಪಿನ್ನು ಬಂದಾದಮೇಲೆ ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅದೆಲ್ಲ ತುಂಬಾ ಇದಿರತ್ತೆ. ಅದ್ರ ಬಗ್ಗೆ ಏನಂದರೆ ಯೂಟ್ಯೂಬ್ನಲ್ಲಿ ಕೆಲವು ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರನೇ ನಾವು ಮಾಡ್ಕೋಬೇಕು. ಮತ್ತು ಈ ಆ್ಯಡ್ಸೆನ್ಸ್ ಪಿನ್ ಬರಬೇಕಾದ್ರೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಮಗೆ ಒಂದು ಪಿನ್ ಅಡ್ರೆಸ್ ಬರಬೇಕಾದ್ರೆ ಈ ಪಿನ್ನಿಂದ ನಮ್ಮ ಮನೆಗೆ ಅಡ್ರೆಸ್ನ ಪ್ರೂಫ್ನ ಕರೆಕ್ಟಾಗಿ ಕೊಟ್ಟಿರಬೇಕು. ಜೊತೆಗೆ ಇನ್ನೊಂದು ಪ್ಯಾನ್ ಕಾರ್ಡ್ ಆಗಲಿ ಅಥವಾ ಆಧಾರ್ ಕಾರ್ಡು ಇದೆಲ್ಲನೇ ಸಬ್ಮಿಟ್ ಮಾಡಬೇಕಾಗತ್ತೆ. ಆದ್ದರಿಂದ ನೀವು ಈ ಆ್ಯಡ್ಸೆನ್ಸ್ ಪಿನ್ನನ್ನು ಅಪ್ಲೈ ಮಾಡಬೇಕಾದ್ರೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಈ ಅಡ್ರೆಸ್ನ ಕರೆಕ್ಟಾಗಿ ಕೊಟ್ಟಿರಬೇಕಾಗಿರತ್ತೆ. ಇಲ್ಲಾಂದರೆ ನಿಮ್ಮ ಮನೆಗೆ ಕರೆಕ್ಟಾಗಿ ಅದು ತಲುಪೋದಕ್ಕೆ ಆಗೋದಿಲ್ಲ. ನನಗೆ ಇವತ್ತು ಒಂದು ಖುಷಿ ಏನು ಅಂತ ಹೇಳಿದ್ರೆ ನಾನು ಲಾಸ್ಟ್ ಇಯರಿಂದನೂ ಅಂದರೆ 1 ವರ್ಷದಿಂದ ಸತತವಾಗಿ ಈ ಪಿನ್ಗೋಸ್ಕರನೇ ತುಂಬಾ ವೆಯ್ಟ್ ಮಾಡ್ತಾಯಿದ್ದೆ. ನಾವು ಯೂಟ್ಯೂಬಲ್ಲಿ ಒಂದು ಅರ್ನಿಂಗ್ನ ಮಾಡಬೇಕಾದ್ರೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಈ ಒಂದು ಇದು ಬೇಕು, ಆ್ಯಡ್ಸೆನ್ಸ್ ಪಿನ್ನನ್ನು ನಾವು ಅಪ್ಲೈ ಮಾಡಾದ್ಮೇಲೆ ನಮಗೆ ಒಂದು ಅರ್ನಿಂಗ್ ಸ್ಟಾರ್ಟ್ ಆಗೋದು. ಅಂದರೆ ನೀವು 1000 ಸಬ್ಸ್ಕ್ರೈಬರ್ ಏನೋ ಮಾಡ್ಕೊಳ್ತೀರಾ ಮತ್ತು 4000 ವಾಚ್ ಅವರನ್ನು ಕಂಪ್ಲೀಟ್ ಮಾಡ್ಕೊಳ್ತೀರಾ. ಅದರಲ್ಲಿ $10 ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆ್ಯಡ್ಸೆನ್ಸ್ ಪಿನ್ನು ಬರುತ್ತೆ. ಇದು ಬಂದಾದಮೇಲೆ $100 ಮಾಡಬೇಕಾಗಿರೋದು ತುಂಬಾ ಮುಖ್ಯವಾದಂಥ ವಿಚಾರ. ಅಂದರೆ ನಾನು ನಿಮ್ಮ ಹತ್ರ ಒಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸ್ವಲ್ಪನೇ ಒಂದು ಅಂದರೆ ವಾಚ್ ಅವರ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಇರುತ್ತೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ಅಂದ್ಕೊಳ್ತೀರಾ. ಆ ಥರ ಏನಿಲ್ಲ. ನಾವು ಕರೆಕ್ಟಾಗಿ ಒಂದು ರೀತಿಯಲ್ಲಿ ಅಂದರೆ ಹಾರ್ಡ್ ವರ್ಕ್ ಮಾಡಿದ್ರೆ ತಕ್ಕ ಪ್ರತಿಫಲನ ಸಿಕ್ಕೇ ಸಿಗುತ್ತೆ. ಅಂದರೆ ಈಗ ನಾವು ಹೇಗೆ ಡಿಗ್ರಿನ ಪಾಸ್ ಮಾಡಬೇಕಾದ್ರೆ ಹೇಗೆ ಕಷ್ಟಪಟ್ಟು ಓದ್ತೀವೋ ಅದೇ ರೀತಿಯಲ್ಲಿ ಮಾರ್ಕ್ಸ್ ಕಾರ್ಡ್ಗೋಸ್ಕರ ಎಷ್ಟು ಕಷ್ಟಪಡ್ತೀವಿ, ಹಾಗೆಯೇ ಯೂಟ್ಯೂಬಲ್ಲೂ ಸಹ ನಾವು ಅರ್ನಿಂಗ್ ಮಾಡಬೇಕಾದ್ರೆ ಈ ಪಿನ್ನು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ದರಿಂದ ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡಬೇಕಾದ್ರೆ ನಮಗೆ ಒಂದು ರೀತಿಯಲ್ಲಿ ಆ್ಯಡ್ಸೆನ್ಸ್ ಪಿನ್ನು ತುಂಬಾ ಮುಖ್ಯವಾಗಿರುತ್ತೆ. ಇವತ್ತು ತುಂಬಾ ಖುಷಿ ಆಗ್ತಾಯಿದೆ. ಈ ಒಂದು ಪಿನ್ ಬಂದ ಒಂದು ವಿಚಾರನ ನಿಮಗೆ ತಿಳಿಸ್ಬೇಕು ಅಂತಲೇ ನಾನು ಈ ವಿಡಿಯೋನ ಮಾಡಿರೋದು. ಯಾರೇ ಆಗಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಅರ್ಧಕ್ಕೆ ಕೆಲವರೆಲ್ಲ ಬಿಟ್ಬಿಡ್ತಾರೆ. ಅಯ್ಯೋ ಅದು ಮಾಡೋದಕ್ಕೆ ಕಷ್ಟ ಆಗುತ್ತೆ, ಕಾಪಿರೈಟ್ ಬರುತ್ತೆ, ಹಾಗೆ ಹೇಗೆ ಅಂತ. ನಮ್ಮದು ಓನ್ ಕಂಟೆಂಟ್ ಇದು. ನಾವು ಕರೆಕ್ಟಾದ ವೇನಲ್ಲಿ ಯೂಟ್ಯೂಬ್ನಲ್ಲಿರೋವಂಥ ಕಮ್ಯುನಿಟಿ ಗೈಡ್ಲೈನ್ಸ್ನ ಕರೆಕ್ಟಾಗಿ ನಾವು ಅದನ್ನು ಫಾಲೋ ಮಾಡ್ತಾ ಹೋದರೆ ತುಂಬ ಈಸಿಯಾಗೇ ನಾವು ಈ ಒಂದು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು. ನಾನು ವಾಚ್ ಅವರ್ ಹೇಗೆ ಕಂಪ್ಲೀಟ್ ಮಾಡಿದೆ ಅಂತ ಹೇಳಿದ್ರೆ ಮುಖ್ಯವಾಗಿ ಇದು ಯಾವುದೋ ಲಾಂಗ್ ವೀಡಿಯೋಸ್ನ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಯಿದ್ದೆ. ಮತ್ತು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಲೈವ್ಗೆ ಬರೋದು. ಲೈವ್ಗೆ ಬಂದರೆ ಕೆಲವರೆಲ್ಲ ಮ್ಯೂಟೆಲ್ಲ ಇಡಬೇಡಿ. ಧೈರ್ಯವಾಗಿ ಬಂದು ನೀವು ಫೇಸ್ ವಿಡಿಯೋದಲ್ಲೇ ಬಂದು ಲೈವ್ನ ಮಾಡಿ. ಆಗ ಬೇಗನೆ ನಿಮಗೆ ಒಂದು ಯಾವುದು ವಾಚ್ ಅವರ್ನ ಕಂಪ್ಲೀಟ್ನ ಮಾಡ್ಕೊಳ್ಬೋದು. ಮತ್ತು ಶಾರ್ಟ್ಸನ್ನು ಹಾಕ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂತ ಹೇಳಿದ್ರೆ ನಿಮಗೆ ಸಬ್ಸ್ಕ್ರೈಬು ಇನ್ಕ್ರೀಸ್ ಆಗ್ತಾ ಬರುತ್ತೆ. ಅಂದರೆ ನಿಮ್ಮ ಓನ್ ಕಂಟೆಂಟಲ್ಲೇ ಮಾಡಿ ಎಲ್ಲನೂ. ಬೇರೆಯವ್ರದ್ದು ಕಾಪಿ ಮಾಡೋದಾಗಲಿ ಅಥವಾ ಅದೆಲ್ಲ ಏನೂ ಬೇಕಾಗಿಲ್ಲ. ನಿಮಗೆ ಯಾವುದು ಆಸಕ್ತಿ ಇರುತ್ತೋ ಆ ಒಂದು ಇದರಿಂದ ನೀವು ಕಂಟೆಂಟ್ನ ಇದು ಮಾಡಿಕೊಂಡು ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬನ್ನಿ.
ಅಂದರೆ ನಿಮಗೆ ಯಾವುದು ಇಂಟ್ರೆಸ್ಟ್ ಇರುತ್ತೆ ಅದನ್ನು ಮಾಡಿ. ಆದರೆ ಕೆಲವು ಅದಕ್ಕೆ ಸಂಬಂಧಪಟ್ಟಿರೋಂಥ ವೀಡಿಯೋಸ್ನೆಲ್ಲ ಟೆಕ್ ವೀಡಿಯೋಸಲ್ಲೆಲ್ಲ ಸಿಗುತ್ತೆ. ಅದನ್ನು ಆಗಾಗ ನೋಡ್ತಾ ಇರಿ. ತಕ್ಷಣವೇ ಅದರೆಲ್ಲ ಅರ್ಥ ಆಗೋದಿಲ್ಲ. ನೀವು ಆದಷ್ಟು ನೋಡ್ತಾ ತುಂಬ ಹೊತ್ತು ನೋಡಿ ಅದನ್ನು ಫಾಲೋ ಮಾಡ್ತಾ ಇದ್ದರೆ ಮಾತ್ರನೇ ಅದ್ರ ಬಗ್ಗೆ ನಿಮಗೆ ಅನುಭವ ಆಗುತ್ತೆ. ನಾನು ಹಾಗೆಯೇ ನನ್ನ ಒಂದು ಪರಿಶ್ರಮದಿಂದ ಮತ್ತು ನಾನು ಲಾಂಗ್ ವೀಡಿಯೋನ ಹಾಕಿದೆ ಮತ್ತು ಶಾರ್ಟ್ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಬಂದೆ. ಡೈಲಿ ನಾನು ಏನು ಮಾಡ್ತಾಯಿದ್ದೆ ಅಂದರೆ ನೈಟು ಲೈವ್ನ ಮಾಡ್ತಾಯಿದ್ದೆ. 9:30 to 12 o'clock ತನಕನೂ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಪ್ರೊಫೆಷನಲಿ ಟೀಚರ್ ಆಗಿದ್ದೀನಿ ಮತ್ತು ಟೀಚರ್ ವರ್ಕ್ನು ಮಾಡಿಕೊಂಡು ನಾನು ಈ ರೀತಿಯಲ್ಲಿ ಲೈವ್ನ ಮಾಡಿಕೊಂಡು ವಾಚ್ ಅವರ್ನ ಕಂಪ್ಲೀಟ್ ಮಾಡಿ ಫೈನಲಿ ನನಗೆ ಈ ಆ್ಯಡ್ಸೆನ್ಸ್ ಪಿನ್ ಬಂದಿದೆ. ತುಂಬಾ ಖುಷಿಯಾಯಿತು. ಈ ವಿಚಾರನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿದೆ. ಈ ಆ್ಯಡ್ಸೆನ್ಸ್ ಪಿನ್ ಬರಬೇಕಾದ್ರೆ ನೀವುಗಳೂ ಸಹ ತುಂಬಾ ಕಾರಣ. ಯಾಕೆ ಅಂತ ಹೇಳಿದ್ರೆ ನಾನು ಲೈವ್ ಮಾಡಬೇಕಾದ್ರೆ ಬಂದು ತುಂಬಾ ಸಪೋರ್ಟ್ ಮಾಡ್ತಾಯಿದ್ರಿ. ಮತ್ತು ಇನ್ನೊಂದು ಸಬ್ಸ್ಕ್ರೈಬ್ ಆಗೋದಕ್ಕೂ ಸಹ ನೀವೆಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ದೀರಾ. ಆದ್ದರಿಂದ ನೀವೆಲ್ಲರಿಗೂ ಸಹ ಥ್ಯಾಂಕ್ಸ್ನ ಹೇಳ್ತೀನಿ. ಆದರೆ ಈ ಆ್ಯಡ್ಸೆನ್ಸ್ ಪಿನ್ ಬಂದಾದಮೇಲೆ ಇದನ್ನು ಯಾವ ರೀತಿ ನಾವು ಅಪ್ಲೈ ಮಾಡಬೇಕು, ಇದರಲ್ಲಿ ಎಷ್ಟು ಡಿಜಿಟ್ಸ್ ನಂಬರ್ ಇರುತ್ತೆ ಅದ್ರ ಬಗ್ಗೆ ಎಲ್ಲ ನಾನು ಒಂದು ವಿಡಿಯೋ ಮಾಡ್ತೀನಿ. ಅಂದರೆ ಇದರಲ್ಲಿ 6 ನಂಬರ್ಸ್ ಇರುತ್ತೆ. ಅದನ್ನು ನಾವು ಪಿನ್ನ ಬ್ಯಾಂಕ್ ಅಕೌಂಟಿಗೆಲ್ಲ ನಾವು ಇದು ಮಾಡ್ಕೊಂಡಾಗ ಅದರ ನಂತರ ನಮಗೆ ಲಾಂಗ್ ವಿಡಿಯೋನ ಹಾಕ್ತಾ ಇದ್ದಂಗೆ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರುತ್ತೆ. ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇದ್ದಂಗೆ ನಮಗೆ ಅರ್ನಿಂಗು ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಖುಷಿ ಸಮಾಚಾರ ಏನು ಅಂತ ಹೇಳಿದ್ರೆ ಈ ಆ್ಯಡ್ಸೆನ್ಸ್ ಪಿನ್ನು ನನಗೆ ಇನ್ನೂ ಸ್ವಲ್ಪ ಲೇಟಾಗುತ್ತೇನೋ ಅಂತ ಅಂದ್ಕೊಂಡೆ. ಅದರಲ್ಲಿ ಈ ಪಿನ್ನು ಅಪ್ಲೈ ಮಾಡಿದೆ ಒಂದು 15 ಡೇಸ್ಗೆಲ್ಲ ಬಂದಿದೆ. ಆದ್ದರಿಂದ ತುಂಬಾ ಖುಷಿ ಆಗ್ತಿದೆ. ಈ ಒಂದು ಪಿನ್ ಬರೋದಕ್ಕೆ ಎಷ್ಟು ಶ್ರಮ ಪಡಬೇಕು ಅಂತ ಹೇಳಿದ್ರೆ ನಾವು ಹೇಗೆ ಡಿಗ್ರಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಾದ್ರೆ ಹೇಗೆ ಎಕ್ಸಾಮ್ನ ಬರಿತೀವೋ ಅದೇ ರೀತಿಯಲ್ಲಿ ಯೂಟ್ಯೂಬ್ನಲ್ಲೂ ಸಹ ಎಕ್ಸಾಮ್ ಬರ್ದಂಗೆ ಒಂದು ರೀತಿಯಲ್ಲಿ ಇದೆಲ್ಲ ಮಾಡಬೇಕಾದ್ರೆ ಏನಂತ ಹೇಳಿದ್ರೆ ಒಂದು ಹಾರ್ಡ್ ವರ್ಕ್ ಇರಬೇಕು. ನಮ್ಮ ಮೇಲೆ ನಮಗೆ ಒಂದು ರೀತಿಯಲ್ಲಿ ನಂಬಿಕೆ ಇರಬೇಕು ಮತ್ತು ನಾವು ಮಾಡ್ತೀವಿ ಅಂತ ಒಂದು ಛಲ ಗುರಿ ಇದ್ದರೆ ಖಂಡಿತವಾಗಿಯೂ ಸಹ ಯಾರೇ ಆಗಲಿ ಈ ಒಂದು ಆ್ಯಡ್ಸೆನ್ಸ್ ಪಿನ್ನನ್ನು ನೀವು ಈಸಿಯಾಗಿ ಪಡ್ಕೊಳ್ಬೋದು. ಸುಲಭವಾಗಿ ಹಾಗೆ ಹೀಗೆ ಅಂತ ಏನೂ ಇಲ್ಲ. ಕಷ್ಟಪಡಬೇಕು. ಕಷ್ಟಪಡದೆ ಯಾವುದು ಈಸಿಯಾಗಿ ಸಿಗೋದಿಲ್ಲ ನಮಗೆ. ಆದ್ದರಿಂದ ಈ ಒಂದು ಆ್ಯಡ್ಸೆನ್ಸ್ ಪಿನ್ ಬರಬೇಕಾದ್ರೆ ನನ್ನ ಲೈವ್ಗೆ ಕೆಲವರೆಲ್ಲ ಬಂದು ಸಪೋರ್ಟ್ ಮಾಡಿದರೆ ಅವ್ರಿಗೆಲ್ಲರಿಗೂ ಸಹ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ವೀಡಿಯೋಸ್ನ ನೋಡಿ ಮುಂದೆ ನಾನು ಏನಂತ ಹೇಳಿದ್ರೆ $10 ಆಗಿ ಈ ಪಿನ್ ಬಂದಿದೆ. ನೆಕ್ಸ್ಟು $100 ಮಾಡಾದಮೇಲೆ ಇನ್ನೂ ಸಹ $100 ಮಾಡಬೇಕು. ಆ ಡಾಲರ್ ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕಾಗತ್ತೆ. ನಾನು ಒಂದು ಸಜೆಷನ್ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಕೆಲವರೆಲ್ಲ ಅರ್ಧಂಬರ್ಧ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಯ್ಯೋ ಆಗಲ್ಲ ಅಂತ ಬಿಟ್ಟು ಹೋಗ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಕಂಟಿನ್ಯೂ ಮಾಡಿ. ಡೈಲಿ ವೀಡಿಯೋ ಹಾಕೋಕ್ಕಾಗಲ್ಲ. ಆದ್ರೂ ಸಹ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಒಳ್ಳೆ ಕಂಟೆಂಟ್ ಇರಬೇಕು. ಒಳ್ಳೆ ಕಂಟೆಂಟ್ ಇದ್ದರೆ ಅದು ಒಂದಾರ ವೈರಲ್ ಆಗ್ತಾ ಇರುತ್ತೆ. ವೈರಲ್ ಆಗಿದ ತಕ್ಷಣವೇ ನಿಮ್ಗೆ ಏನಾಗುತ್ತೆ ಅಂದರೆ ಅಡ್ವರ್ಟೈಸ್ಮೆಂಟು ಸಹ ಸ್ಟಾರ್ಟ್ ಆಗುತ್ತೆ. ಈ ರೀತಿಯಲ್ಲಿ ನಾವು ಎಷ್ಟು ಕಷ್ಟಪಟ್ಟು ಪರಿಶ್ರಮ ಪಡ್ತೀವೋ ಅದೇ ರೀತಿಯಲ್ಲಿ ನಮಗೆ ಒಂದು ಒಳ್ಳೆ ಫ್ರೂಟ್ಫುಲ್ ಆದಂಥ ರಿಸಲ್ಟ್ಸ್ ಬಂದೇ ಬರುತ್ತೆ. ನಾನು ಏನಂತ ಹೇಳಿದ್ರೆ ನನ್ನದು ಚಾನಲ್ ಇತ್ತು. ಬಟ್ ಆದರೆ ನಾನೇನು ಡೈಲಿ ಲೈವ್ ಮಾಡೋದಾಗಲಿ ಅದ್ರ ಬಗ್ಗೆ ಅಷ್ಟೊಂದೇನು ಇಂಟ್ರೆಸ್ಟ್ ಏನು ಇರಲಿಲ್ಲ. ಆಮೇಲೆ ಯೂಟ್ಯೂಬ್ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡು ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದು ಯೂಟ್ಯೂಬ್ನಲ್ಲಿ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿ ಈಗ ಫೈನಲಿ ನನಗೆ ಆ್ಯಡ್ಸೆನ್ಸ್ ಪಿನ್ ಬಂದಿದೆ. $10 ಕಂಪ್ಲೀಟ್ ಆಯಿತು. ಇನ್ನು $100 ಕಂಪ್ಲೀಟ್ ಮಾಡಿದ್ರೆ ಅದಕ್ಕೆ ಏನಂತ ಹೇಳಿದ್ರೆ ನಮಗೆ ಎಷ್ಟು ಚೆನ್ನಾಗಿ ನಾವು ಕಂಟೆಂಟನ್ನ ಅಪ್ಲೋಡ್ ಮಾಡ್ತಾ ಇರ್ತೀವೋ ಲಾಂಗ್ ವೀಡಿಯೋನೋ ಅದಕ್ಕೆ ತಕ್ಕಂತೆ ನಮಗೆ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗಿ ನಮಗೆ ಅರ್ನಿಂಗೂ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಯಾರೇ ಆಗಲಿ ನಿಮಗೆ ಏನು ಅಭಿರುಚಿ, ನಿಮಗೆ ಯಾವುದು ಇಂಟ್ರೆಸ್ಟ್ ಇರುತ್ತೋ ಆ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ. ಖಂಡಿತವಾಗಿಯೂ ಸಹ ನಿಮಗೆ ಏನಂತ ಹೇಳಿದ್ರೆ ಆ್ಯಡ್ಸೆನ್ಸ್ ಪಿನ್ ಬಂದೇ ಬರುತ್ತೆ. ಅಯ್ಯೋ ಬರಲಿಲ್ಲ ಅಂತ ಏನೂ ಇದು ಮಾಡ್ಕೊಳ್ಬಾರ್ದು.
ಅಂದರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು 2-3 ವೀಡಿಯೋ ಹಾಕ್ತಾರೆ, ಕಾಪಿರೈಟ್ ಬಂದ್ಬಿಡುತ್ತೆ. ಕಾಪಿರೈಟ್ ಬಂದಿದ ತಕ್ಷಣ ಕಾಪಿರೈಟ್ ಬಂತಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಆ ಥರ ಸುಮ್ಮನೆ ಆಗಬೇಡಿ. ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕನಾದಂಥ ಒಂದು ಇದು ಏನಂದರೆ ಒಂದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ನಾನು ಸಹ ಟೀಚರಾಗಿ ವರ್ಕ್ ಮಾಡ್ತಾ ಜೊತೆಗೆ ನೈಟ್ ಟೈಮು ಈ ಒಂದು ಲೈವ್ನ ಮಾಡಿಕೊಂಡು ಆ ನಂತರ ಏನು ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ ವೀಡಿಯೋಸ್ಗಳನ್ನ ಸ್ಯಾಟರ್ಡೆ ಸಂಡೇ ಎಲ್ಲ ಬರುತ್ತೆ ನೋಡಿ, ಆ ಟೈಮ್ನಲ್ಲಿ ನಾನು ವೀಡಿಯೋಸ್ಗಳೆಲ್ಲ ಏನೇನು ಮಾಡಬೇಕು ಅಂತ ಇದು ಮಾಡಿಕೊಂಡು ಹಾಗಾಗಿ ಅಪ್ಲೋಡ್ ಮಾಡ್ತಾ ಬಂದೆ. ನನಗೆ ಯಾವುದು ಇಷ್ಟ ಆಗುತ್ತೆ ಆ ಒಂದು ವೀಡಿಯೋಗಳನ್ನೇ ನಾನು ಅಪ್ಲೋಡ್ ಮಾಡೋದು. ನನಗೆ ಯಾವಾಗಲೇ ಆಗಲಿ ಒಂದು ಬೇರೆಯವ್ರದ್ದು ಇದರದ್ದೇ ಕಾಪಿ ಮಾಡೋದಾದರೆ ಅದೆಲ್ಲ ನನಗೆ ಇಷ್ಟ ಆಗಲ್ಲ. ನಮಗೆ ಏನು ಇಷ್ಟ ಇರುತ್ತೋ ಆ ಒಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಖಂಡಿತವಾಗಿಯೂ ನಾವು ಪಟ್ಟಂತಹ ಒಂದು ಪರಿಶ್ರಮಕ್ಕೆ ತಕ್ಕನಾದಂಥ ಪ್ರತಿಫಲ ಸಿಗುತ್ತೆ. ಆ ಪ್ರತಿಫಲ ಇವತ್ತು ನಾನು ನೋಡಿದ್ದೀನಿ. ಅಂದರೆ ಕೆಲಸ ಮಾಡ್ತಾನೆ ನಾವು ಸಹ ಪಾರ್ಟ್ ಟೈಮ್ ಆಗಿ ಈ ಒಂದು ಯೂಟ್ಯೂಬ್ನಲ್ಲಿ ಅರ್ನಿಂಗ್ನ ಮಾಡ್ಬೋದು. ಯೂಟ್ಯೂಬು ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮು. ಪ್ರತಿಯೊಬ್ಬರಿಗೂ ಸಹ ನಿಮ್ಮಲ್ಲಿರುವಂಥ ಅಭಿರುಚಿಯನ್ನು ಮತ್ತು ನಿಮ್ಮಲ್ಲಿರುವಂತಹ ಒಂದು ಪ್ರತಿಭೆಯನ್ನು ತೋರಿಸೋದಕ್ಕೆ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ನ ಕೊಟ್ಟಿದೆ. ನೀವು ಸಹ ಯಾಕೆ ಇದನ್ನು ಮಾಡಬಾರ್ದು? ನೀವು ಸಹ ಮಾಡಿ. ಯಾರೇ ಆಗಲಿ ಒಳ್ಳೆ ಕಂಟೆಂಟ್ನ ಕೊಡ್ತಾಯಿರಿ ಮತ್ತು ಒಳ್ಳೆ ಶಾರ್ಟ್ಸ್ಗಳೆಲ್ಲ ಹಾಕ್ತಾರೆ. ಶಾರ್ಟ್ಸ್ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಕೆಲವರೆಲ್ಲ ಲೈವೆಲ್ಲ ಮಾಡ್ತಾ ಇರ್ತಾರೆ. ಆ ಲೈವ್ಗೆಲ್ಲ ಹೋಗ್ತಾ ಇರಬೇಕು, ಅದ್ರ ಬಗ್ಗೆ ಏನು ಅಂತ ಕೆಲವು ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊತಾ ಇರಬೇಕು. ಮತ್ತು ಲೈವ್ ಮಾಡೋದ್ರಿಂದ ನಮಗೆ ಏನು ಒಂದು ಬೆನಿಫಿಟ್ ಅಂತ ಹೇಳಿದ್ರೆ ವಾಚ್ ಅವರ್ ಕಂಪ್ಲೀಟ್ನ ಈಸಿಯಾಗಿ ಮಾಡ್ಕೊಳ್ಬೋದು. ಆದಷ್ಟು ಮ್ಯೂಟ್ ಲೈವ್ ಮಾಡಬೇಡಿ. ಆಮೇಲೆ ಇನ್ನೊಂದು ಮ್ಯೂಟ್ ಇಟ್ಬಿಡೋದು. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫೇಸ್ಲೆಸ್ ಲೈವೆಲ್ಲ ಮಾಡ್ತಾರೆ, ಆ ಥರ ಎಲ್ಲ ಮಾಡಬೇಡಿ. ಕೆಲವು ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕ್ತಾ ಇರ್ತಾರೆ, ಅದಕ್ಕೆಲ್ಲ ಏನೂ ತಲೆ ಕೆಡಿಸ್ಕೋಬಾರ್ದು. ಧೈರ್ಯವಾಗಿ ನಿಮ್ಮ ಒಂದು ಮೇಲೆ ನಿಮಗೆ ನಂಬಿಕೆ ಇದ್ದರೆ ಒಳ್ಳೆಯ ಒಂದು ರಿಸಲ್ಟ್ ಇದರಲ್ಲಿ ಲೈವಿಂದ ಸಿಕ್ಕೇ ಸಿಗುತ್ತೆ. ಲೈವ್ ಮಾಡಬೇಕಾದ್ರೆ ಕೆಲವರೆಲ್ಲ ಲೈವ್ನ ಹಾಳು ಮಾಡೋದಕ್ಕೆ ಬರ್ತಾರೆ, ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕ್ಕೊಂಡು ಬರ್ತಾರೆ. ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೋಬಾರ್ದು. ನಾವು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಒಳ್ಳೆಯ ಒಂದು ರೀತಿಯಲ್ಲಿ ಕಂಟೆಂಟ್ನ ಕೊಟ್ಟು ವಿಡಿಯೋನ ಅಪ್ಲೋಡ್ನ ಮಾಡ್ತಾ ಬಂದರೆ ಈ ಒಂದು ಪಿನ್ನನ್ನು ಪಡ್ಕೊಳ್ಳೋ. ಈ ಪಿನ್ನು ವೆರಿ ವೆರಿ ಇಂಪಾರ್ಟೆಂಟು. ಮುಂದೆ ನಾವು ಏನಾದ್ರೂ ಸಹ ಒಂದು ಅರ್ನಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಪಿನ್ ಇರಲೇಬೇಕಾಗತ್ತೆ. ಆದರೆ ಈ ಪಿನ್ ಬರಬೇಕಾದ್ರೆ ನೀವು ಕಷ್ಟಪಡಲೇಬೇಕು. ಕಷ್ಟಪಡದೆ ಯಾವುದೂ ಈಸಿಯಾಗಿ ಸಿಗೋದಿಲ್ಲ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಡೈಲಿ ಒಂದು ಲೈವ್ನ ಮಾಡ್ತಾ ಹೋಗಿ, ಶಾರ್ಟ್ಸ್ನ ಹಾಕಿ ಲಾಂಗ್ ವೀಡಿಯೋನ ಮಾಡ್ತಾಯಿರಿ. ಆಗ ನಿಮಗೆ ಖಂಡಿತವಾಗಿಯೂ ಸಹ ಒಂದು ಈ ಪಿನ್ ಬರೋದಕ್ಕೆ ಕಾರಣ ಆಗುತ್ತೆ. ಈ ಪಿನ್ ಬಂದಾದ ನಂತರ ತುಂಬಾ ಕೆಲಸಗಳಿರುತ್ತೆ. ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಬೇಕು. ಮತ್ತು ವೀಡಿಯೋಸ್ನಲ್ಲಿ ಒಳ್ಳೆಯ ಒಂದು ಯೂಸ್ ಮಾಡೋಂಥ ಕಂಟೆಂಟ್ಸ್ನ ಪುನಃ ಅಪ್ಲೋಡ್ ಮಾಡೋದು, ಹಾಕಿರೋ ವೀಡಿಯೋನೇ ಪುನಃ ಹಾಕೋದು, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಹೊಸ ಹೊಸ ವೀಡಿಯೋಸ್ಗಳು ನಿಮಗೇನು ಅನಿಸುತ್ತೆ ಆ ವೀಡಿಯೋಗಳಲ್ಲಿ ಒಂದು ಏನು ಮಾಡ್ಬೋದು ಅಂತ ಕೂತ್ಕೊಂಡು ಒಂದು ಯೋಚನೆ ಮಾಡಿ ಒಳ್ಳೆ ವೀಡಿಯೋಗಳನ್ನ ಹಾಕಿ ಖಂಡಿತವಾಗಿಯೂ ಸಹ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಾನು ಇದೇ ರೀತಿಯಲ್ಲಿ ಶಾರ್ಟ್ಸ್ಗಳನ್ನೆಲ್ಲ ಶಾರ್ಟ್ಸೆಲ್ಲ ಹಾಕ್ತಾಯಿದ್ದೆ. ಆಮೇಲೆ ಇನ್ನೊಂದು ಲಾಂಗ್ ವೀಡಿಯೋಸ್ನೆಲ್ಲ ಮಾಡ್ತಾಯಿದ್ದೆ. ನನಗೇನು ಇಷ್ಟ ಬರುತ್ತೆ ಅದನ್ನೇ ಹಾಕಿದೆ. ಆದಷ್ಟು ಕಾಪಿರೈಟ್ ಬರದೇ ಇದ್ದಂಗೆ ನೋಡ್ಕೊಳ್ಬೇಕು. ಅಂದರೆ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರೋದಕ್ಕೆ ಮೊದಲೇ ನಿಮಗೇನಾದ್ರು ಕಾಪಿರೈಟ್ ಎಲ್ಲ ಬಂದರೆ ಕೆಲವರು ಅರ್ಧದಲ್ಲೇ ಇದು ಮಾಡ್ತೀರ, ಅದಾಗೆಲ್ಲ ಮಾಡಬೇಡಿ. ನನಗೆ ಏನಂತ ಹೇಳಿದ್ರೆ ಈ ಆ್ಯಡ್ಸೆನ್ಸ್ ಪಿನ್ ತಗೊಳ್ಳೇಬೇಕು ಅಂತ ಹೇಳಿ ಡೈಲಿ ನಾನು ಲೈವ್ ಮಾಡ್ತಾಯಿದ್ದೆ. ಆ ಒಂದು ಪರಿಶ್ರಮಕ್ಕೆ ಒಂದು ಒಳ್ಳೆಯ ಪ್ರತಿಫಲ ದೇವರು ಕೊಟ್ಟಿದ್ದಾನೆ. ಎಲ್ಲರಿಗೂ ಸಹ ತುಂಬ ಹೃದಯದ ವಂದನೆಗಳು, ತುಂಬ ಥ್ಯಾಂಕ್ಸ್ನ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟು. ನೀವು ಸಹ ಲೈವ್ ಮಾಡಿ ವಾಚ್ ಅವರ್ನ ಕಂಪ್ಲೀಟ್ ಮಾಡಿ. ಈ ಒಂದು ಪಿನ್ ಬರೋದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರನೂ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ನಾನು ಲೈವ್ ಮಾಡಬೇಕಾದ್ರೆ ನನ್ನ ಲೈವ್ಗೆ ಬಂದು ತುಂಬ ಸಪೋರ್ಟ್ ಮಾಡ್ತಾಯಿದ್ರಿ. ಆಮೇಲೆ ಶಾರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಇದಾಗಿದೆ. ಲಾಂಗ್ ವಿಡಿಯೋದಲ್ಲಿ ಒಂದು ನಮ್ಮ ಮನೆಯ ಒಂದು ಗುದ್ಲಿ ಪೂಜೆದು ಒಂದು ವೈರಲ್ ಆಗಿದೆ. ಸೊ ಯಾವುದಾದ್ರು ಒಂದು ವಿಡಿಯೋ ನಿಮಗೆ
ವೈರಲ್ ಆಯಿತು ಅಂತ ಹೇಳಿದ್ರೆ ಅದರಿಂದನೂ ಕೆಲವರು ಏನಂದರೆ 2 ಮಂತ್ಸ್ಗೆಲ್ಲ ಆ್ಯಡ್ಸನ್ಸ್ ಪಿನ್ನ ಪಡ್ಕೊಂಡ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಕೆಲವು ವಿಡಿಯೋಗಳು ವೈರಲ್ ಆಗುತ್ತೆ. ಆದ್ದರಿಂದ ಕೊನೆಗೂ ನನ್ನ ಒಂದು ಇದಕ್ಕೆ ಪ್ರತಿಫಲ ಸಿಕ್ಕಿದೆ. ಇದಕ್ಕೆ ಕಾರಣ ನಿಮ್ಮೆಲ್ಲರ ಒಂದು ಸಹಕಾರನೂ ಮುಖ್ಯ ಆಗಿರುತ್ತೆ. ಯಾಕೆ ಹೇಳಿದ್ರೆ ನಾವು ವಿಡಿಯೋ ಹಾಕೋದ್ರನ್ನ ನೀವು ನೋಡ್ತಾ ಇರ್ತೀರ, ಹಾಗೆ ನಮ್ಮ ಲೈವ್ಗೆ ಬರ್ತೀರ. ನಮ್ಮ ಶಾರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ವೈರಲ್ ಆಗಿದೆ. ಸೊ ಅದೇ ರೀತಿಯಲ್ಲಿ ನೀವು ಸಹ ಅಂದರೆ ಇದು 1000 ಸಬ್ಸ್ಕ್ರೈಬರು ಮತ್ತು 4000 ವಾಚ್ ಅವರ್ ಕಂಪ್ಲೀಟ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಸಹ ನಿಮಗೂ ಸಹ ಒಂದು ಇದು ಬಂದೇ ಬರುತ್ತೆ, ಯಾವುದು ಆ್ಯಡ್ಸೆನ್ಸ್ ಪಿನ್ ಬಂದೇ ಬರುತ್ತೆ. ಈ ಒಂದು ಖುಷಿಯ ಸಮಾಚಾರನ ನಿಮಗೆ ಹೇಳಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ಮುಂದೆ ಇದೇ ರೀತಿಯಲ್ಲಿ ನಾನು ಬೇರೆ ಬೇರೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಎಲ್ಲ ನೋಡಿ ನಮಗೆ ಸಹಕಾರ ಮಾಡಿ. ಈ ವಿಡಿಯೋನ ನೋಡಿ ಮತ್ತು ಎಲ್ಲನೂ ಇದಕ್ಕೆಲ್ಲ ಸಪೋರ್ಟ್ ಮಾಡಿದ ಎಲ್ಲರಿಗೂ ಸಹ ತುಂಬು ಹೃದಯದ ವಂದನೆಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.